ಕಿಚನ್ ರೂಮ್ ಸ್ಟೇ ಆಗಿ ನಾವೇ ಫುಡ್ ಎಲ್ಲ ಮಾಡ್ಕೊಳ್ಬೋದು, ಎಲ್ಲ ಉಂಟು, ಗ್ಯಾಸ್ ಎಲ್ಲ ಉಂಟು ನೋಡಿ. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಫ್ರೆಂಡ್ಸ್, ನಮ್ಮ ರೂಮ್ ತೋರಿಸ್ತೇನೆ ನಾನು. ನೋಡಿ, ಅದು ಕ್ಯಾಬಿನವರು ಹೇಳಿದರು ನಮಗೆ, ಅದು ಅಲ್ಲಿ ನಾವು ಫಸ್ಟ್ ರೂಮ್ ಮಾಡಿದ್ದು ದೂರ ಆಗ್ತದೆ, ಹಾಗೆ ಇದು ನಾವೇ ಮಾಡಿ ಕೊಡ್ತೇವೆ ಅಂತ. ನೋಡಿ, ಇದು ಸಿಟ್ ಔಟ್. ಹಾಂ, ನಾವು ಬಟ್ಟೆ ಹಾಕಿದ್ದು ಸ್ವಲ್ಪ. ಹಾಂ, ನಾವು ಬಟ್ಟೆ ಹಾಕಿದ್ದು ಎಲ್ಲ ನೋಡಿ. ಕಟ್ ಮಾಡಿ ಸಾಕಾದಂತ ಇದು ಹಾಲ್. ಅಲ್ಲಿಂದ ಸೀದಾ ಹೋದ್ರೆ ಬೆಡ್ರೂಮ್ ಸಿಗ್ತದೆ. ವಾರ್ಡ್ರೋಬ್, ಅದರ ಹತ್ರ ಇನ್ನೊಂದು ಬೆಡ್ರೂಮ್. ಲೈಟ್ ಹಾಕಿಲ್ಲ. ವಾರ್ಡ್ರೋಬ್ ಕಟ್ ಮಾಡಬೇಕಾಗ್ತದೆ. ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಉಂಟು. ಮಿರರ್ ಹತ್ರ ಬೇಕಾದ್ರೆ ಹೀಗೆ ಮಾಡಿ ರಿಯಾಕ್ಷನ್ ನೋಡಿ. ಡೈನಿಂಗ್ ಟೇಬಲ್, ಒಂದು ನಿಮಿಷ. ಕಿಚನ್ ರೂಮ್ ಸ್ಟೇ ಆಗಿ ನಾವೇ ಫುಡ್ ಎಲ್ಲ ಮಾಡ್ಕೊಳ್ಬೋದು, ಎಲ್ಲ ಉಂಟು, ಗ್ಯಾಸ್ ಎಲ್ಲ ಉಂಟು ನೋಡಿ. ಇದ್ರೆ ನಾವು ಎಂತ ಸಹ ಮಾಡಲಿಲ್ಲ, ಅಲ್ಲ ಹೋಟೆಲಿಂದ ತರಿಸಿದ್ದೆ. ಯಾಕಂದರೆ ಎಂತಕ್ಕೆ ನಮಗೆ ಗೊತ್ತಿರಲಿಲ್ಲಲ್ಲ ನಾವು ಸ್ಟೇ ಹೋಮಲ್ಲಿ ಸ್ಟೇ ಆಗೋದು ಅಂತ. ಇಲ್ಲಿ ಗೀಸರ್ ಉಂಟು, ವಾಷಿಂಗ್ ಮಿಷಿನ್, ಟಿವಿ ಉಂಟಲ್ಲಿ, ಟಿವಿ ಉಂಟು. ಮತ್ತೆ ಇಲ್ಲಿ AC ಉಂಟು ಒಂದು ರೂಮಿಗೆ. AC ಸುಮ್ಮನೆ ಹಾಕಿದೆ, ಯಾಕಂದರೆ ಅಷ್ಟು ಚಳಿ ಆಗ್ತಾ ಇತ್ತು ಇಲ್ಲಿ. ಇಲ್ಲ, ನಾನು ಹಾಕಿದ್ದೆ, ನಂಗೆ ಒಳ್ಳೆ ಆಯಿತು. ಬಾಯ್. ಹಾಂ, ಇದು ನಾವು ಉಳ್ಕೊಂಡ ಸ್ಟೇ ಹೋಮ್. ಇದು ಕಣ್ಣೂರು ಸಿಟಿಯಲ್ಲಿ ಇರುವುದು. ಎಲ್ಲಿಂದ? ಕಣ್ಣೂರಿಂದ. ಈ ರೂಮಿನ ಹೆಸರು ಖಾನವ್ ಸ್ಟೇ ಹೋಮ್. ಇದು ಕಣ್ಣೂರಿನ ಸಿಟಿಯ ಹತ್ತಿರ ಇರುವುದು. ನೋಡಿ, ನಾವು ನೆಕ್ಸ್ಟ್ ಹೋದದ್ದು ಏಬಲ್ ವಿಲೇಜ್ ಅಂತ ಪ್ಲೇಸಿಗೆ. ತುಂಬ ಚೆಂದ ಉಂಟು ಪ್ಲೇಸ್. ಒಂದು ವಿಲೇಜಲ್ಲಿ ಏನೆಲ್ಲ ಉಂಟು ಅದನ್ನೆಲ್ಲ ನಾವಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತದೆ. ತುಂಬ ಚೆಂದ ಇತ್ತು ಪ್ಲೇಸ್. ನಮ್ಮದು ಆಲ್ಮೋಸ್ಟ್ ಎಲ್ಲ ಡಿಲೀಟ್ ಆದ ಕಾರಣ ನಮಗೆ ವಿಡಿಯೋ ಇದರಲ್ಲಿ ಹಾಕ್ಲಿಕ್ಕೆ ಆಗಲಿಲ್ಲ. ನೋಡಿ, ಇದು ಸಣ್ಣ ಸಣ್ಣ ಕ್ಯಾಪ್ಚರನ್ನು ಹಾಕಿದ್ದೇನೆ, ಅದರಲ್ಲಿ ಏನೆಲ್ಲ ಉಂಟು ಅಂತ. ಅದನ್ನು ಡೀಟೇಲಾಗಿ ಹಾಕಲಿಕ್ಕೆ ನನ್ನ ವೀಡಿಯೋ ಎಲ್ಲ ಡಿಲೀಟ್ ಆಗಿದೆ. ಒಮ್ಮೆ ಕಣ್ಣೂರಿಗೆ ಹೋದರೆ ಖಂಡಿತ ಈ ಪ್ಲೇಸಿಗೆ ಒಂದು ವಿಸಿಟ್ ಕೊಡಿ, ಚೆಂದ ಉಂಟು ಪ್ಲೇಸ್. ಮತ್ತು 10 ಗಂಟೆಗೆ ಅಲ್ಲಿ ಓಪನ್ ಆಗ್ತದೆ, ಟಿಕೆಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು 10 ಗಂಟೆಗೆ ಹೋದರೆ ಒಳ್ಳೆಯದು. ಯಾಕಂದರೆ ಮತ್ತೆ ಹೋದರೆ ತುಂಬ ಬಿಸಿಲಿರ್ತದಲ್ಲ, ತುಂಬ ನಡಿಲಿಕ್ಕೆಲ್ಲ ಇರ್ತದೆ ಅಲ್ಲಿ ನೋಡಲಿಕ್ಕೆ ಪ್ಲೇಸನ್ನು. ಹಾಗಾಗಿ ನೀವು ಬೆಳಿಗ್ಗೆ 10 ಗಂಟೆಗೆ ಹೋದರೆ ಒಂದು 11-11:30 ಗಂಟೆ ಒಳಗೆ ಮುಗಿಸ್ಬೋದು. ನೋಡಿ, ಈ ಗಿಡ ಕೆಲವರಿಗೆ ಗೊತ್ತಿರ್ಬೋದು, ಈಗಿನ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ. ಕೋಳಿ ಜುಟ್ಟು ಅಂತ ಹೇಳ್ತಿದ್ರು ಮೊದಲು ಇದಕ್ಕೆ.
ಇದೊಂದು ಸ್ಟ್ಯಾಚ್ಯೂ ಸೂಪರ್ ಉಂಟು. ಮತ್ತೆ ಈಗ ಒಂದು ಗುಹೆ ಒಳಗೆ ಹೋದ್ರಲ್ಲ, ಅದಕ್ಕೆ 50 ರೂಪೀಸ್. ಅಂದರೆ ಮಕ್ಕಳಿಗೆ ತಗೊಳ್ದಿಲ್ಲ. ಅಲ್ಲಿ ದನದೆಲ್ಲ ಶೆಡ್ ಉಂಟು, ಮಾತ್ರ ನಾವು ಹೋಗ್ಲಿಲ್ಲ, ಅಲ್ಲಿ ತುಂಬಾ ದೂರ ಆಗ್ತದೆ. ಕಾಣುದಿಲ್ಲ ಇದು. ಇಲ್ಲೆಂತ ಇಲ್ಲ ಅಷ್ಟೇನು. ನೋಡಿ ಇರುತ್ತೆ ಉಪ್ಪಲ್ಲಿ ಹಾಕಿಟ್ಟದ್ದು ಪೈನಾಪಲ್ ಮತ್ತೆ ನೆಲ್ಲಿಕಾಯಿ. ಕೇರಳದ ಫೇಮಸ್ ಇದೆಲ್ಲ ಕೇರಳದಲ್ಲಿ. ಅವಳು ಅತ್ತೆ ಇರ್ತಿದ್ರು ಸಹ ಈಗ ತಿಂತಿದ್ರು ಅಲ್ಲ. ಅಮ್ಮನಿಗೆ ಸಹ ಇಷ್ಟ. ಬಾ, ಫುಲ್ ಹೀರೆಕಾಯ್ದು ಚಪ್ಪರ. ಹೋಗು, ಹೀಗೆ ಮಾಡ್ಬೇಕು ಎರಡು ಕಾಯಿ. ಭಯ ಕೂತ್ಕೊಂತದ ಮೇಲೆ. ಇಲ್ಲಿ ಅದಕ್ಕೆ ಟಿಕೆಟ್ ಉಂಟು ವಾಪಸ್ ಎಕ್ಸ್ಟ್ರಾ, ಆದರೆ ನಾಳೆ ವಿಸ್ಮಯಕ್ಕೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ಬೇಡ ಅಂತದೆಲ್ಲ ಈಗ. ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೆಲ್ಲ. ನೋಡಿ ಬಾಳೆಹಣ್ಣು ಇಟ್ಟಿದ್ದಾರೆ, ಹಸಿವಾದರೆ ತಿನ್ಬೋದು. ಬೇಕಾರುತ್ತಾ?